ಮಕ್ಕಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗೋದಿಲ್ಲ. ಮಕ್ಕಳು ಅಂದ್ರೆ ನಾವು ದೇವರಿಗೆ ಸಮನಾಗಿ ನೋಡ್ತೇವೆ. ಯಾವುದೇ ಮಗುವನ್ನ ನೋಡಿದಾಗ ಅದರ ನಗು, ಆ ಮಗುವನ್ನ ಎತ್ಕೊಳ್ಬೇಕು, ಮುದ್ದಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಯಾವುದೋ ಪಾಪಿ ತಾಯಿ ತನ್ನ ಹಸುಗೂಸನ್ನ ಕಸದ ರಾಶಿಯ ಮೇಲೆ ಎಸೆದು ಹೋಗಿರುವಂತ, ಹೃದಯ ಕಲಕುವ, ಹೃದಯ ಮಿಡಿಯುವಂತ ಘಟನೆ ಒಂದು ನಡೆದಿದೆ. ಈ ಒಂದು ಹೃದಯ ವಿದ್ರಾವಕವಾದಂತಹ ಈ ಒಂದು ಪುಟ್ಟ ಕಂದನನ್ನ ಕಸದ ರಾಶಿಯಲ್ಲಿ ಎಸೆದು ಹೋಗಲಾಗಿತ್ತು. ಕ್ಷೀಣ ಧ್ವನಿಯಲ್ಲಿ ಮಗುವಿನ ಅಳುವಿನ ಸದ್ದು ಕೇಳಿಸಿದಂತಹ ದಾರಿಹೋಕರು ಈ ಮಗುವನ್ನ ರಕ್ಷಿಸಿದ್ದಾರೆ. ಕೂಡಲೇ ಸಮೀಪದ ಮಾದನಾಯಕನಹಳ್ಳಿ ಪೊಲೀಸರ ಗಮನಕ್ಕೂ ಕೂಡ ತಂದಿದ್ದಾರೆ. ಪೊಲೀಸರು ಬಂದು ಇದೀಗ ಈ ಒಂದು ಮಗುವನ್ನ ರಕ್ಷಿಸಿ ಚಿಕಿತ್ಸೆಗಾಗಿ BGS ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಈ ಪುಟ್ಟ ಕಂದನನ್ನ ಆ ನಿರ್ದಯಿ ತಾಯಿ ಹೇಗೆ ತಾನೇ ಕಸದ ರಾಶಿಯ ಮೇಲೆ ಎಸೆದು ಹೋಗಿದ್ದು ಎಂಬುದೇ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಇನ್ನೆಷ್ಟು ಹೃದಯ ಹೀನತೆಯಿಂದ ಆ ತಾಯಿ ಈ ಮಗುವನ್ನ ಎಸೆದು ಹೋಗಿರ್ಬೇಕು ಅಂತ ಅನ್ಸುತ್ತೆ. ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ಲ ಅಂತಂದ್ರೆ ಮಕ್ಕಳನ್ನಾದ್ರೂ ಯಾಕೆ ಮಾಡ್ಕೊಳ್ಬೇಕು? ಇಲ್ಲವೇ ಈ ಪುಟ್ಟ ಕಂದನನ್ನ ಯಾವುದಾದ್ರೂ ಆಶ್ರಮಕ್ಕಾದ್ರೂ ನೀಡಬಹುದಾಗಿತ್ತು. ಇದ್ಯಾವುದನ್ನು ಮಾಡದೆ ಆ ಪುಟ್ಟ ಕಂದನನ್ನ ಕಸದ ರಾಶಿಯ ಮೇಲೆ ಬಿಟ್ಟು ಹೋಗಿರುವಂತ ಈ ಒಂದು ಘಟನೆ ಮಾನವ ಕುಲ ತಲೆ ತಗ್ಗಿಸುವಂತ ಘಟನೆ ಇದಾಗಿದೆ. ಈಗ ಈ ಘಟನೆಯ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತ ಮಾದನಾಯಕನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳೀರವರು ಪೋಷಕರ ಪತ್ತೆಗಾಗಿ ಜಾಲವನ್ನ ಬೀಸಿದ್ದಾರೆ. ಆದ್ರೆ ಅದೇನೇ ಇಲ್ಲಿ ಇಂತಹ ಹೃದಯವನ್ನ ಹೊಂದಂತ ಆ ತಾಯಿ, ಆ ತಂದೆ, ಆ ಭಗವಂತನಿಗೆ ಮೆಚ್ಚುಗೆ ಆಗಬೇಕು. ಈ ರೀತಿಯಾದಂಥ ಹೃದಯ ಹೀನತೆಯಿಂದ ಯಾರೂ ಕೂಡ ತೋರಿಸಬಾರದು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಜೀವ ಇದೆ ಸರ್. ಸರ್ ನೀವೇನ ಕಂಪ್ಲೇಂಟ್ ಮಾಡಿದ್ದು? ಏನು ಹೆಸರು ನಿಮ್ಮದು? ಕಾಂತರಾಜ್. ತಗೊಬನ್ನಿ ಫೋಟೋ. ಇಡಿ ಇಡಿ ಬನ್ನಿ ನೋಡಿ ಪಾಪು. ಇದು ಬೆಳಗಿನ ಜಾವ ತಂದಿಟ್ಟಿರ್ಬೇಕು. ಇರಬೇಕು ಸರ್. ತುಂಬ